How can we experience God's love personally? ನಾವು ದೇವರ ಪ್ರೀತಿಯನ್ನು ವೈಯಕ್ತಿಕವಾಗಿ ಹೇಗೆ ಅನುಭವಿಸಬಹುದು? ಎಫೆಸಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯದಿಂದ 19ನೇ ವಾಕ್ಯ ಈ ರೀತಿ ಇದೆ. ನಿಮ್ಮ ನಂಬಿಕೆಯ ಮೂಲಕ ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ವಾಸಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವಿತವು ಪ್ರೀತಿಯಲ್ಲಿ ಬಲವಾಗಿ ಬೇರೂರಿರಬೇಕೆಂದು ಮತ್ತು ಪ್ರೀತಿಯ ಮೇಲೆ ಕಟ್ಟಲ್ಪಟ್ಟಿರಬೇಕೆಂದು ಪ್ರಾರ್ಥಿಸುತ್ತೇನೆ. ನೀವು ಮತ್ತು ದೇವರ ಪರಿಶುದ್ಧ ಜನರೆಲ್ಲರೂ ಕ್ರಿಸ್ತನ ಪ್ರೀತಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಶಕ್ತಿಯನ್ನು ಹೊಂದಿದವರಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಕ್ರಿಸ್ತನ ಪ್ರೀತಿಯ ಉದ್ದಗಲಗಳನ್ನು ಮತ್ತು ಆಳ ಎತ್ತರಗಳನ್ನು ನೀವು ಅರ್ಥ ಮಾಡಿಕೊಳ್ಳಲೆಂದು ಪ್ರಾರ್ಥಿಸುತ್ತೇನೆ. ಕ್ರಿಸ್ತನ ಪ್ರೀತಿಯನ್ನು ಮನುಷ್ಯನು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಆ ಪ್ರೀತಿಯನ್ನು ನೀವು ತಿಳಿದುಕೊಳ್ಳ ಶಕ್ತರಾಗಲೆಂದು ಪ್ರಾರ್ಥಿಸುತ್ತೇನೆ. ಆಗ ನೀವು ದೇವರ ಸಂಪೂರ್ಣತೆಯಿಂದ ತುಂಬಿದವರಾಗಲು ಸಾಧ್ಯವಾಗುತ್ತದೆ. ಇದು ಪೌಲ ಬರೆದ ಪತ್ರಿಕೆ. ಇದು ಪೌಲ ದೇವರ ಜನಗಳಿಗೋಸ್ಕರ ಬರೆದಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ವಾಸಿಸಬೇಕೆಂದು. ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ವಾಸಿಸಬೇಕು ಅಂತ ಅಂದ್ರೆ ಯಾವಾಗಾದರೂ ಒಂದ್ಸರಿ ಬಂದು ಹೋಗೋದಲ್ಲ, ಅವಾಗವಾಗ ಬರೋದು ಹೋಗೋದಲ್ಲ. ನಿಮ್ಮ ಹೃದಯದಲ್ಲೇ ಒಂದು ಮನೆ ಮಾಡು, ನಿಮ್ಮ ಹೃದಯದಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿ ಅವನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಇದೆ. ಯೇಸು ಕ್ರಿಸ್ತನನ್ನು ನಂಬಿರುವವರು, ಯೇಸು ಕ್ರಿಸ್ತನ ಶಿಷ್ಯರಿಗೆ, ಯಾರು ನೀವು ಯೇಸು ಕ್ರಿಸ್ತ ನೀನು ನನ್ನ ಒಡೆಯ, ನೀನು ನನ್ನ ಕರ್ತನು, ನೀನು ನನ್ನ ರಕ್ಷಕನು ಅಂತ ಯಾರು ಹೇಳ್ತಾ ಇದ್ದೀರೋ, ಯಾರು ನೀವು ಸಂಪೂರ್ಣವಾಗಿ ಯೇಸು ಕ್ರಿಸ್ತನಿಗೆ ವಿಧೇಯತೆ ಆಗಿದ್ದೀರೋ, ನಿಮ್ಮನ್ನ ನೀವು ಯಾರು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದೀರೋ, ನೀವು ಯಾರು ಯೇಸು ಕ್ರಿಸ್ತನನ್ನು ನನ್ನ ಹೃದಯದಲ್ಲಿ ಬಾ, ನೀನು ನನ್ನ ಸಂಗಡ ಇರುವಂತೆ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಅವರ ಜೊತೆಯಲ್ಲಿ ಅವರ ಹೃದಯದಲ್ಲಿ ಯೇಸು ಕ್ರಿಸ್ತ ಬಂದು ವಾಸ ಮಾಡ್ತಾರೆ. ನಿಮ್ಮ ಶರೀರ ಒಂದು ದೇವಾಲಯದ ತರ. ಯುವರ್ ಬಾಡಿ ಇಸ್ ಎ ಟೆಂಪಲ್ ಆಫ್ ಕ್ರೈಸ್ಟ್. ಸೊ ನಿಮ್ಮ ಹೃದಯದಲ್ಲಿ ದೇವರು ಇದ್ರೆ, ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತ ಇದ್ರೆ, ಅವರು ಒಂದು ಹೃದಯದ ಮಾಲಕರ ತರ ಇರ್ತಾರೆ. ನಿಮ್ಮ ಜೀವನದ ಜವಾಬ್ದಾರಿ ತಗೋತಾರೆ. ನಿಮ್ಮ ಜೀವನವನ್ನು ಅವರು ಕೈ ಹಿಡಿದು ನಡೆಸ್ತಾರೆ. ಅದು ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿದ್ದಾಗ ನಮ್ಮ ಪ್ರೀತಿ ಬೇರೂರುತ್ತೆ. ಯಾವ ರೀತಿ ಒಂದು ದೊಡ್ಡದ ಮರ ಬೇರು ಆಳವಾಗಿ ಭೂಮಿಯಲ್ಲಿ ಹೋಗಿ ಸ್ಥಿರವಾಗಿರುತ್ತೋ ಅಂತ ಮರ ಅಲ್ಲಾಡೋದಿಲ್ಲ. ಅದು ಯಾವುದೇ ರೀತಿ ಗಾಳಿ ಮಳೆ ಬಿರುಗಾಳಿ ಬರಲಿ ಆ ಮರ ಬೀಳಲ್ಲ. ಯಾಕೆಂದ್ರೆ ಅದ್ರ ಬೇರು ಅಷ್ಟು ಆಳವಾಗಿ ಹೋಗಿರುತ್ತೆ. ಸೊ ನೀವು ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಅಷ್ಟು ಸ್ಥಿರತೆ ಸಿಗುತ್ತೆ ನಿಮಗೆ. ಮತ್ತೆ ಆ ಯೇಸು ಕ್ರಿಸ್ತನ ಪ್ರೀತಿ ನಿಮ್ಮ ಜೀವನಕ್ಕೆ ಒಂದು ಫೌಂಡೇಶನ್ ತರ ಆಗುತ್ತೆ. ಅವಾಗ ನೀವೇನೇ ಕಷ್ಟ ಬರಲಿ, ಏನೇ ಸಂಕಟ ಬರಲಿ, ನೀವು ಅಲ್ಲಾಡೋದಿಲ್ಲ. ನೀವು ಒಂದು ಸ್ಥಿರತೆ ಇರುತ್ತೆ. ನಿಮ್ಮ ಶಕ್ತಿಯಿಂದ ಅಲ್ಲ ಇದು, ನಿಮ್ಮ ಬುದ್ಧಿಯಿಂದ ಅಲ್ಲ ಇದು, ದೇವರ ಪ್ರೀತಿಯಿಂದ. ಮತ್ತೇನ್ ಹೇಳುತ್ತೆ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಉದ್ದಗಲಗಳನ್ನು ಮತ್ತು ಆಳ ಎತ್ತರಗಳನ್ನು ನೀವು ಅರ್ಥ ಮಾಡಿಕೊಳ್ಳಲೆಂದು ಪ್ರಾರ್ಥಿಸುತ್ತೇನೆ ಅಂತ ವಾಕ್ಯ ಇದೆ. ಎಷ್ಟು ಅಗಲ ಇದೆ ಇದು! ಎಲ್ಲಾ ಮಾನವರನ್ನು ಸೇರಿಸಿಕೊಳ್ಳುವ, ಎಲ್ಲ ಕುಲದವರು, ಎಲ್ಲ ಜಾತಿಯವರು, ಎಲ್ಲ ಭಾಷೆ ಜನಗಳನ್ನು ಸೇರಿಸಿಕೊಳ್ಳುವಷ್ಟು ಅಗಲ ಇದೆ ಮತ್ತು ಉದ್ದ ಇದೆ. ಎಷ್ಟು ಉದ್ದ ಇದೆ? ಆದಿ ಕಾಲದಿಂದ ಸಂಪೂರ್ಣ ಭವಿಷ್ಯದವರೆಗೂ ನಿರಂತರವಾಗಿರುತ್ತೆ ಯೇಸು ಕ್ರಿಸ್ತನ ಪ್ರೀತಿ ನಿಮ್ಮ ಮೇಲೆ. ಮತ್ತು ಆಳವಾಗಿರುತ್ತೆ. ನಾವೆಷ್ಟು ಕೆಳಗೆ ಬಿದ್ದಿರ್ಬೋದು, ನಾವೆಷ್ಟು ಪಾಪಿಗಳಾಗಿರ್ಬೋದು, ಎಷ್ಟು ತಪ್ಪು ಮಾಡಿರ್ಬೋದು, ಆ ಆಳದಿಂದ ನಮ್ಮನ್ನು ಎಬ್ಬರಿಸುವ ಅಷ್ಟು ಆಳವಾಗಿರುತ್ತೆ ಯೇಸು ಕ್ರಿಸ್ತನ ಪ್ರೀತಿ. ಮತ್ತೆ ಎತ್ತರ ಇರುತ್ತದು. ಒಂದೇ ದೇವರ ಒಂದು ಮಹಿಮೆ ಹುಟ್ಟುವಷ್ಟು ಎತ್ತರವಾಗಿರುತ್ತದೆ. ನಮ್ಮನ್ನ ಅಲ್ಲಿಗೆ ಹುಟ್ಟಿಸುವಷ್ಟು. ಇದನ್ನು ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗ್ರಹಿಕೆಗೆ ಸಾಧ್ಯ ಇಲ್ಲ. ಮಾನವನ ಬುದ್ಧಿಗೆ ಸಂಪೂರ್ಣ ಅರ್ಥ ಆಗಲ್ಲ. ಇದು ಸ್ವಲ್ಪ ಅರ್ಥ ಆಗ್ಬೋದು, ಆದರೆ ಸಂಪೂರ್ಣ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಶಾಲವಾಗಿದೆ.
ಮತ್ತೆ ಇದನ್ನ ಯೇಸುಕ್ರಿಸ್ತ ಬರೀ ಬಾಯಲ್ಲಿ ಹೇಳಿಲ್ಲ. ಇದು ಒಂದು ಕ್ರಿಯೆಯಾಗಿ ತೋರಿಸಿದ್ದಾರೆ. ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ. ನಮಗೆ ಒಂದು ನಿತ್ಯ ಜೀವನವನ್ನು ಕೊಟ್ಟಿದ್ದಾರೆ. ಒಂದು ಹೊಸ ಜೀವನ ಕೊಟ್ಟಿದ್ದಾರೆ. ಮತ್ತೆ ಈ ಪ್ರೀತಿ ನಮ್ಮೊಳಗೆ ಸಂಪೂರ್ಣತೆ ಆಗ್ಬೇಕು. ಸಂಪೂರ್ಣತೆಯಿಂದ ತುಂಬಬೇಕು. ಸಂಪೂರ್ಣತೆ ಅಂದ್ರೆ ಏನು? ದೇವರ ಬೆಳಕು, ದೇವರ ಪರಿಶುದ್ಧತೆ, ದೇವರ ಜ್ಞಾನ, ವಿವೇಕ, ತಿಳುವಳಿಕೆ, ದೇವರ ಶಕ್ತಿ, ಇದೆಲ್ಲವನ್ನು ನಮ್ಮ ಹೃದಯದಲ್ಲಿ ತುಂಬುತ್ತಾರೆ. ಅವಾಗ ನಾವು ನಮ್ಮ ಜೀವನವನ್ನು ಯಾವಾಗ ಯೇಸು ಕ್ರಿಸ್ತನಿಗೆ ಒಪ್ಪಿಸ್ತೀವೋ ಅವಾಗ ಇದು ಒಂದು ಬರೀ ಒಂದು ಖಾಲಿ ಮಡಿಕೆ ತರ ಆಗುತ್ತೆ. ನಾವೊಂದು ಪಾತ್ರೆ ಹಾಕ್ತೀವಿ, ಅದ್ರೊಳಗೆ ಯೇಸು ಕ್ರಿಸ್ತ ಇರ್ತಾರೆ. ಸೊ ನಮ್ಮ ಜೀವನವನ್ನು ಯೇಸು ಕ್ರಿಸ್ತ ನಡೆಸ್ತಾರೆ. ದೇವರ ಚಿತ್ತದಂತೆ ನಮ್ಮ ಜೀವನ ದೇವರು ನಡೆಸ್ತಾರೆ. ನಾವೆಷ್ಟೇ ದುರ್ಬಲ ಆಗಿರ್ಬೋದು, ನಮ್ಮ ಬುದ್ಧಿಯಿಂದ ಅಲ್ಲ, ಇದು ನಮ್ಮ ಶಕ್ತಿಯಿಂದ ಅಲ್ಲ, ಯೇಸು ಕ್ರಿಸ್ತನ ಬುದ್ಧಿ, ಯೇಸು ಕ್ರಿಸ್ತನ ಶಕ್ತಿಯಿಂದ. ಯಾಕಂದ್ರೆ ನಮ್ಮೊಳಗೆ ಯೇಸು ಕ್ರಿಸ್ತ ವಾಸ ಮಾಡ್ತಿರ್ತಾರೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನೇ, ನನ್ನ ಹೃದಯದ ಬಾಗಿಲುಗಳನ್ನು ನಾನು ತೆರೆಯುತ್ತಿದ್ದೇನೆ. ನನ್ನ ಹೃದಯದಲ್ಲಿ ಬಾ, ನನ್ನ ಹೃದಯದಲ್ಲಿ ವಾಸ ಮಾಡು. ನಿನ್ನ ಪ್ರೀತಿ ಸ್ಥಿರವಾಗಿ ನನ್ನ ಹೃದಯದಲ್ಲಿ, ನನ್ನ ಜೀವನದಲ್ಲಿ ಇರಲಿ. ನನ್ನ ಜೀವನಕ್ಕೆ ಅದೇ ಆಧಾರವಾಗಲಿ. ನನ್ನ ಜೀವನವನ್ನು ನೀನು ಕಟ್ಟು, ನನ್ನ ಜೀವನವನ್ನು ನೀನು ನಡೆಸು. ನಿನಗೆ ವಿಧೇಯತೆ ಆಗಿ ನಡೆಯಲು ಸಹಾಯ ಮಾಡು. ನಿನ್ನ ಪ್ರೀತಿಯ ಸಂಪೂರ್ಣತೆಯಲ್ಲಿ ನಾವು ಜೀವಿಸಬೇಕು. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಏನೇ ಕಷ್ಟ ಬರಲಿ, ಆ ಕಷ್ಟಗಳ ಮೂಲಕ ನಮಗೆ ನಿನ್ನ ಪ್ರೀತಿ ಅರ್ಥವಾಗಲಿ. ನೀನು ಎಷ್ಟು ನಮ್ಮ ಸಮೀಪದಲ್ಲಿದೆಯಾ, ನಮ್ಮನ್ನು ಎಷ್ಟು ಪ್ರೀತಿಸುತ್ತೀಯಾ. ನಿನ್ನ ಕರುಣೆ, ನಿನ್ನ ಕೃಪೆ ನಮ್ಮ ಮೇಲೆ ಅಪಾರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ. ಆಮೆನ್.